ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಅಂಟರ್. ಇವತ್ತಿನ ಒಂದು ಪೋಸ್ಟ್ ಮಾರ್ಕೆಟ್ ವಿಡಿಯೋಗೆ ಸ್ವಾಗತ. ಸೊ ತುಂಬ ದಿನ ಆಯಿತು ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋ ಮಾಡಿ. ಸೊ ಪರ್ಸ್ನಲ್ ರೀಸನ್ಸಿಂದ ಪೋಸ್ಟ್ ಮಾರ್ಕೆಟ್ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ಇನ್ಮೇಲಿದ್ದ ಕಂಟಿನ್ಯೂ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಸೊ ಇವತ್ತು ಒಂದು ಗ್ಯಾಪ್ ಡೌನ್ ಮಾರ್ಕೆಟ್, ಒಂದು ಗ್ಯಾಪ್ ಡೌನ್ ಆಗಿ ಆಲ್ಮೋಸ್ಟ್ ರಿಕವರಿನ ತೊಗೊಂಡಿದೆ ಅಂತಲೇ ಹೇಳ್ಬೋದು. 2.5% ಮಾರ್ಕೆಟ್ ಏನಾಯಿತು, ಒಂದು ಡೌನ್ಫಾಲ್ನ ಕಂಡ ಮೇಲೆ ಮಾರ್ಕೆಟ್ ಸ್ವಲ್ಪ ರಿಕವರಿ, ಆಲ್ಮೋಸ್ಟ್ ನಿಯರ್ಲಿ 1% ರಿಕವರಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಲೋನ ನೋಡೋದಾದರೆ ನಾವು 690 ಅಂದರೆ 700ಇಂದ ಮಾರ್ಕೆಟ್ ಎಲ್ಲಿ ಕೊಟ್ಟಿದೆ 24,050, ನಿಯರ್ಲಿ 50 ಅದರ ಅಂದರೆ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಮಾರ್ಕೆಟ್ ಏನಾಗಿದೆ ರಿಕವರಿನ ತೊಗೊಂಡಿದೆ. 700 ಪಾಯಿಂಟ್ಸ್ ಫಾಲ್ ಆದಮೇಲೆ 300 ಪಾಯಿಂಟ್ಸ್ ರಿಕವರಿನ ತೊಗೊಂಡಿದೆ. ಸ್ಟಿಲ್ ಮಾರ್ಕೆಟ್ ಇನ್ನೂ ಬೇರೆ ಝೋನಲ್ಲೇ ಇದೆ. ಯಾಕೆಂದರೆ ಮಾರ್ಕೆಟಿಗೆ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ ಈ ಇರಾನ್ ವಾರ್ದು ಯಾವ ರೀತಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಮೂಮೆಂಟಮ್ನ ತಗೊಳುತ್ತೆ ಅನ್ನೋದು. ಯಾಕೆಂದರೆ ಆಯಿಲ್ನೆಲ್ಲ ಯಾವುದು ನಮ್ಮ ಇಂಡಿಯಾಗೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರಲ್ವ, ಇದನ್ನೆಲ್ಲ ಅದನ್ನು ಹೊಡೆದಾಗ್ತಾ ಇದ್ದಾರೆ, ಆ ಒಂದು ಹಡಗುಗಳನ್ನೆಲ್ಲ ಹೊಡೆದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಮಾರ್ಕೆಟ್ ಮೇಲೆ ಇದು ಒಂದು ಬಿಗ್ ಇಂಪ್ಯಾಕ್ಟ್ ಬೀಳ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ಮೋದಿಯವರು ರಷ್ಯಾದವ್ರ ಜೊತೆ ಒಂದು ಡೀಲ್ನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇದೆ. ಅಂದರೆ ವಿಷಯ ಕೇಳಿ ಬರ್ತಾ ಇದೆ, ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡಿಸ್ಕೊಳ್ಳೋ ಅಂಥದ್ದು ಕೇಳಿ ಬರ್ತಾ ಇದೆ. ಬಟ್ ಸ್ಟಿಲ್ ಅದನ್ನು ಕೂಡ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಬಟ್ ಇದೇ ರೀತಿ ವಾರ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋ ಅಂತ ಅಲ್ಲ. ಬಟ್ ಯಾವಾಗ ಇರಾನ್ನ ಪ್ರೆಸಿಡೆಂಟ್ ಸಾಯಿಸ್ತಲ್ಲ, ಖಮೇನಿ ಅವ್ರನ್ನ ಸಾಯಿಸ್ತಲ್ಲೋ, ಆವಾಗ ಇರಾನ್ ಅದನ್ನು ರಿವೆಂಜ್ ಆಗಿ ತೊಗೊಂಡು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಫೈಟ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಈ ಒಂದು ಸ್ಟಾಕ್ ಮಾರ್ಕೆಟ್ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ. ಅವ್ರವ್ರು ಹೊಡೆದಾಡ್ತಾ ಇದ್ದಾರೆ, ನಮಗೇನು ಲಾಸ್ ಇಲ್ವಲ್ಲ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಲಾಸ್ ಇದೆ. ಯಾಕೆ ಅಂತ ಅಂದರೆ, ಸೊ ನಮಗೆ ಆಯಿಲ್ ಇಂಪೋರ್ಟ್ ಮಾಡ್ತಕ್ಕಂಥ ಅರಬ್ ರಾಷ್ಟ್ರಗಳು, ಇರಾನ್ ಆಗಿರ್ಬೋದು ಅಥವಾ ದುಬೈ ಆಗಿರ್ಬೋದು, ಈ ಕಡೆ ರಷ್ಯಾ ಆಗಿರ್ಬೋದು. ಸೊ ಈ ಒಂದು ಅಮೇರಿಕಾ ಮತ್ತು ನಮ್ಮ ನಡುವೆ ಆಗಿರ್ತಕ್ಕಂಥ ಒಪ್ಪಂದದಿಂದ ಸೊ ನಾವು ಇವಾಗ ಅವ್ರ ಹತ್ರ ಆಯಿಲ್ನ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಬೆನಿಫಿಟ್ ಅಂತ ಅಮೇರಿಕದ ಕಡೆ ಬರ್ತಾ ಇರತಕ್ಕಂತಹ ಆಯಿಲ್ನ ಏನು ಮಾಡ್ತಾ ಇದ್ದಾರೆ, ಹೊಡೆದಾಗ್ತಾ ಇದ್ದಾರೆ, ಅಂದರೆ ಹಡಗುಗಳನ್ನ ಹೊಡೆದಾಗ್ತಾ ಇದ್ದಾರೆ. ಸೊ ಇದರಿಂದ ಇಲ್ಲಿ ಸ್ಕೇರ್ಸಿಟಿ ಯಾವ್ದು ಜಾಸ್ತಿ ಆಗುತ್ತೆ, ಆಯಿಲಿನ ಸ್ಕೇರ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೋ ಅಂತ, ಪೆಟ್ರೋಲ್ ಅಥವಾ ಡೀಸೆಲ್ ಪ್ರೈಸ್ ಜಾಸ್ತಿ ಆಗುತ್ತೋ ಅನ್ನೋ ಒಂದು ಬೈನಿಂದ ಮಾರ್ಕೆಟ್ ಏನಾಗ್ತಾ ಇದೆ, ಫಾಲ್ ಆಗಿದೆ. ಬಟ್ ಸ್ಟಿಲ್ ಇದನ್ನು ನೋಡೋದಾದರೆ ಇವತ್ತು ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂತಹ ಕಂಪ್ನೀಸ್ ಬಂದು ಸ್ಟಿಲ್ ರಿಲಯನ್ಸ್ 1.5% ಪಾಸಿಟಿವ್ನಲ್ಲಿ ಇವತ್ತು ಕ್ಲೋಸ್ ಕೊಟ್ಟಿದೆ. ಇದು ಒಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಎನರ್ಜಿ ಸೆಕ್ಟರಲ್ಲಿ ಮೇನ್ಲಿ ಈ ಒಂದು ವಾರಿಂದ ಇಂಪ್ಯಾಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಎನರ್ಜಿ ಸೆಕ್ಟರ್ಗೆ ಮೇನ್. ಬಟ್ ಇಲ್ಲಿ ಎನರ್ಜಿ ಸೆಕ್ಟರ್ ಇವತ್ತು ತುಂಬ ಚೆನ್ನಾಗಿ ಮೂವ್ಮೆಂಟ್ ತೊಗೊಂಡಿದೆ. ಅದೇ ಥರ ಇನ್ಫೋಸಿಸ್ ಆಗಿರ್ಬೋದು, ದೆನ್ ವಿಪ್ರೋ ಆಗಿರ್ಬೋದು, ಎರಡು ತುಂಬ ಚೆನ್ನಾಗಿದೆ. ಐ ಟಿ ಅಷ್ಟೊಂದೇನು ಬ್ಲೇಡ್ ಆಗಿಲ್ಲ. ಬಟ್ HDFC ಬ್ಯಾಂಕ್ ತುಂಬ ವರ್ಸ್ಟ್ ಪರ್ಫಾರ್ಮ್ ಆಫ್ ದಿ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಫ್ಟಿ 1.5%, ಸೆನ್ಸೆಕ್ಸ್ 1.5%, ಬಟ್ ಬ್ಯಾಂಕ್ ನಿಫ್ಟಿ ನೋಡಿ ಮೋರ್ ದ್ಯಾನ್ 3% ಬ್ಲೀಡಿಂಗ್ ಆಗಿದೆ ಇವತ್ತು. ಸೊ ಇದು ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ರೀಸನ್ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಅಷ್ಟೊಂದಾಗಿ ಹೊಡೆತ ಬೀಳಲ್ಲ ಇದರಿಂದ. ಬಟ್ ಯಾಕೆ ಬೀಳ್ತಾ ಇದೆ ಅನ್ನೋದು ರೀಸನ್ ಕೂಡ ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು. ಸೊ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸು ರೆಡ್ಡಲ್ಲಿನೇ ಇದೆ. ದೆನ್ ಇದ್ದಿದ್ರಲ್ಲಿ ಬೆಟರ್ ಅಂತಂದರೆ ಅದು ಟೆಕ್ನಾಲಜಿ, IT ಇಂಡಸ್ಟ್ರಿ ಅಂತಲೇ ಹೇಳ್ತಾ ಹೋಗ್ಬೋದು. ದೆನ್ OIಗೆ ನೋಡೋದಾದರೆ ಇಲ್ಲಿ OI ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ 400 ಪಾಯಿಂಟ್ಸ್, 700% ಗ್ಯಾಪ್ ಡೌನ್, 400% ಗ್ಯಾಪ್ ಅಪ್, ಇದೆಲ್ಲ ಈ ರೇಂಜಲ್ಲಿ ಆಗ್ತಿರೋದ್ರಿಂದ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ 23,700, 23,750ನಲ್ಲಿ ಯೂಸ್ ಆಗಿ ಓಪನ್ ಇಂಟ್ರೆಸ್ಟ್ ಕಂಡುಬರ್ತಾ ಇದೆ. 800ಅಲ್ಲಿ ಯೂಸ್ ಆಗಿ P ಸೆಲ್ಲರ್ಸ್ ಇದ್ದಾರೆ, C ಸೆಲ್ಲರ್ಸ್ ಅಷ್ಟೊಂದು ಯಾಕೋ ಕಂಡು ಬರ್ತಾಯಿಲ್ಲ. ಅಂದರೆ ಯಾರು ಬೇರಿಶ್ ಕಡೆ ಜಾಸ್ತಿ ಒಲವನ್ನು ತೋರಿಸ್ತಾರೆ. ಯಾಕೆಂದರೆ ಯಾವ ಟೈಮಲ್ಲಿ ಬೇಕಾದರೂ ಮಾರ್ಕೆಟಲ್ಲಿ ಮೂಮೆಂಟಮ್ ಸ್ಟಾರ್ಟ್ ಆಗ್ಬೋದು. ಯಾಕೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇರಾನ್ ಮತ್ತು US ಏನಾದರೂ ಒಂದು ಒಪ್ಪಂದಕ್ಕೆ ಬಂದರು ಅಂತಂದರೆ ಸಡನ್ನಾಗಿ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಯಾರು ಬೈ ಸೈಡ್ ಆಗಲಿ ಅಥವಾ ಸೆಲ್ ಸೈಡ್ ಆಗಲಿ ಯಾರು ಪ್ಲ್ಯಾನ್ ಮಾಡಿಲ್ಲ.
ಪಿ ಸಿ ಆರ್ ರೇಷೋನ ನೋಡೋದು 0.8 ಅಂದರೆ ಕನ್ಸಲ್ಟೇಷನ್ ಮೋಡಲ್ಲಿದೆ ಅಂತಲೇ ಹೇಳ್ಬೋದು, ಅಂದರೆ ನೆಗೆಟಿವ್ ಬಯರ್ಸ್ ಜೊತೆ ಕನ್ಸಲ್ಟೇಷನ್ ಮೋಡಲ್ಲಿದೆ ಅಂತಲೇ ಹೇಳ್ಬೋದು. ವಿಕ್ಸ್ ಕೂಡ ಇವತ್ತು 3% ರೈಸ್ ಆಗಿದೆ, 3% ಅರೌಂಡ್ 3% ತುಂಬ ಜಾಸ್ತಿನೇ ಆಗಿದೆ. ಇಂಡಿಯಾ ವಿಕ್ಸ್ ಓಕೆ, ಇಂಡಿಯಾ ವಿಕ್ಸ್ 17%, ಆಲ್ಮೋಸ್ಟ್ 25% ರೈಸ್ ಆಗಿತ್ತು, ಬಟ್ 17% ಇವತ್ತು ರೈಸ್ ಆಗಿದೆ. ಅದೇನು ನಾಳೆ ಮಾರ್ಕೆಟ್ ಕೂಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ವೆಡ್ನೆಸ್ಡೇ ಮಾರ್ಕೆಟ್ 23% ರೈಸ್ ಆಯಿತು, ದೆನ್ ನೆಕ್ಸ್ಟ್ ಡೇ ಮಾರ್ಕೆಟ್ ಕೂಲ್ ಆಯಿತು, 15% ಡೌನ್ ಆಗಿ ಕೂಲ್ ಆಯಿತು. ಸೊ ಅದೇ ರೀತಿ ಕೂಲ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. FIS/DS ಡೇಟಾಗೆ ನಾವು ನೋಡೋದಾದರೆ ಸ್ಟಿಲ್ ಇನ್ನೂ FIS/DS ಡೇಟಾ ಬಂದಿಲ್ಲ ಅನಿಸುತ್ತೆ. ಬಂದಿದೆ. FIS ಕಂಟಿನ್ಯೂ ಸೆಲ್ಲಿಂಗಲ್ಲ ಇದ್ದಾರೆ, DIS ಕಂಟಿನ್ಯೂ ಬೈಯಿಂಗಲ್ಲಿದ್ದಾರೆ. 6,000 crores FIS ಅವರು ಇವತ್ತು ಸೆಲ್ ಮಾಡಿದ್ದಾರೆ. ನಿಯರ್ಲಿ 7,000 crores ನಮ್ಮ DIS ಅವರು ಬೈ ಮಾಡಿದ್ದಾರೆ. DIS ಅವರು ಕಂಟಿನ್ಯೂ ಬೈಯಿಂಗಲ್ಲಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಮಾರ್ಕೆಟನ್ನು ಇನ್ನೂ ಒಂದು ರೇಂಜಲ್ಲಿ ಇಟ್ಕೊಂಡು, ಇಫ್ ಇನ್ ಕೇಸ್ FIS ಅವ್ರ ಜೊತೆ DIS ಅವರು ಸೇರ್ಕೊಂಡಿದ್ರು, ಇವಾಗ ಮಾರ್ಕೆಟ್ ನಿಜವಾಗ್ಲೂ ಕ್ರ್ಯಾಶ್ ಆಗೋಗಿರೋದು. ಬಟ್ ಸ್ಟಿಲ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ DIS ಅವರೇ ಕಾರಣ. ಯಾಕೆಂದರೆ ಇನ್ನು ಮಾರ್ಕೆಟ್ಗೆ ಅಮೌಂಟನ್ನು ಪಂಪ್ ಮಾಡೋದ್ರಲ್ಲಿನೇ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಯಾವ ರೀತಿ ಮೂಮೆಂಟನ್ನು ತಗೊಳುತ್ತೆ ಅನ್ನೋದನ್ನು ನೋಡಿದ್ರೆ, ನಾಳೆನೇ ಎಕ್ಸ್ಪೈರಿ ಕೂಡ ಇದೆ. ಸೊ ಐ ಹೋಪ್ ಮಾರ್ಕೆಟ್ 23,500 24,500 ಈ ರೇಂಜಲ್ಲಿನೇ ಟ್ರೇಡ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೂ. ಈ ರೇಂಜಿಂದ 23,500 ನಾಳೆ ಇದ್ರ ಒಳಗಡೆ ಕ್ಲೋಸ್ ಕೊಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆಂದರೆ ಮಾರ್ಕೆಟ್ ಲಾಸ್ಟ್ ವೀಕಲ್ಲಿ ನೋಡ್ಬೋದು, ಮಂಡೇ 4 days 1 day ಹಾಲಿಡೇ. ಸೊ ಮಾರ್ಕೆಟಲ್ಲೇ ಕನ್ಸಲ್ಟೇಷನ್ ಮೂಡಲಿನೇ ಇತ್ತು. ಸೊ ಐ ಥಿಂಕ್ ಈ ಕನ್ಸಲ್ಟೇಷನ್, ಬಟ್ ಇವಾಗ ಈ ಕನ್ಸಲ್ಟೇಷನ್ ಯಾವಾಗ ಮುಗಿಯುತ್ತೆ ಅಥವಾ ಈ ಒಂದು ಡೌನ್ಫಾಲ್ ಯಾವಾಗ ಮುಗಿಯುತ್ತೆ ಅಂತ ನೋಡೋದಾದರೆ, ಮಾರ್ಕೆಟ್ಗೆ ಯಾವಾಗ ನ್ಯೂಸ್ ಸಿಗುತ್ತೋ, ಅಂದರೆ ಇರಾನ್ ಮತ್ತು US ಯಾವಾಗ ಒಂದು ಒಪ್ಪಂದಕ್ಕೆ ಬರುತ್ತೋ, ಅಥವಾ ಯಾರಾದರೂ ಇರಾನ್ ಯಾವಾಗ ಸರೆಂಡರ್ ಆಗುತ್ತೋ USಗೆ, ಸೊ ಆವಾಗ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ನ ಕಾಣೋ ಅಂಥ ಚಾನ್ಸ್ ಇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನೋಡೋಣ ಹೇಗಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಮತ್ತು ನಾಳೆ ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗಿನ್ನೂ ಹೆಚ್ಚಿನದಾಗಿ ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.